ನಮಸ್ಕಾರ, ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು. ಈಗ ನಾನು ಚಿತ್ರದುರ್ಗದ 7 ಸುತ್ತಿನ ಕೋಟೆಯಲ್ಲಿ ಬಂದಿದ್ದೇನೆ. ಇಲ್ಲಿ ಬಂದ ಮೇಲೆ ಚಿತ್ರದುರ್ಗದ ಈ ಒಂದು 7 ಸುತ್ತಿನ ಕೋಟೆಯಲ್ಲಿ ಈ ಊರಿಗೆ ಚಿತ್ರದುರ್ಗ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂದರೆ, ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ವಿಚಿತ್ರವಾದ ಆಕಾರದಲ್ಲಿ ಇರ್ತಕ್ಕಂಥ ಕಲ್ಲುಗಳು ಇರ್ತಕ್ಕಂಥ ಒಂದು ದುರ್ಗಕ್ಕೆ, ಅದಕ್ಕೆ ಚಿತ್ರದುರ್ಗ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು ಇಲ್ಲಿಯ ಸಂಶೋಧನೆ ಪ್ರಕಾರ ತಿಳಿದು ಬಂದಿರ್ತದೆ. ಇಲ್ಲಿ ನಾನು ತಮಗೇನು ತೋರಿಸ್ತಾ ಇದ್ದೀನಿ, ಇದು ಸಿದ್ಧಿವಿನಾಯಕನ ದೇವಸ್ಥಾನ ಇದೆ. ಇಲ್ಲಿ ಸುಮಾರು ಒಂದು 14-15 ದೇವಸ್ಥಾನಗಳನ್ನು ನಾವು ಈ ಒಂದು ಕೋಟೆಯಲ್ಲಿ ನೋಡ್ಬೋದು. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಬಂಡೆ ಗಣಪನ ತಮಗೆ ತೋರಿಸ್ತಾ ಇದ್ದೀನಿ. ಇದು ಬಂಡೆ ಗಣಪ. ಇದೇನಿದೆ ಅಲ್ಲ ಬಂಡೆ ಗಣಪ, ಇದು ನೋಡಿ, ಇದು ಮುಂದೆ ಕಾಣ್ತಕ್ಕಂಥದ್ದು ಸೊಂಡಿಲು, ಇಲ್ಲಿ ತಲೆ, 2 ಕಣ್ಣುಗಳು, ಮತ್ತು ಹಿಂದೆ ಇದು ಒಂದು ಆನೆ ಹಿಂದಿನ ಭಾಗ ಇರ್ತಕ್ಕಂಥ ಈ ಒಂದು ಬಂಡೆ, ಇದು ಬಂಡೆ ಗಣಪ ಅಂತಕ್ಕಂಥದ್ದು. ತಮಗೆ ಅಲ್ಲಿ ಒಂದು ಚೂಪಾಗಿ ಒಂದು ಕಲ್ಲನ್ನು ಕಾಣುತ್ತಿದೆ, ಅದು ಏನಂದರೆ ಇದು ಮೊಲದ ಆಕಾರದಲ್ಲಿ ಇರ್ತಕ್ಕಂಥ ಬಂಡೆ ಇದು. ಮತ್ತೆ ಇನ್ನೊಂದು ಇಲ್ಲಿ ಅಂತ ತಾವು ನೋಡ್ತಾ ಇದ್ದೀರಿ, ಇದು ಮೊಸಳೆ ಆಕೃತಿಯಲ್ಲಿ ಇರ್ತಕ್ಕಂಥ ಈ ಒಂದು ಬಂಡೆ, ಮೊಸಳೆ ಆಕೃತಿ ಬಂಡೆ. ಮತ್ತೆ ಮೇಲೆ ಅಲ್ಲೊಂದು ಮೇಲೆ ಮುಖ ಮಾಡಿ ಕಾಣ್ತಕ್ಕಂಥ, ಮುಖ ಮಾಡಿ ಹೋಗ್ತಕ್ಕಂಥ ಕಪ್ಪೆ ಆಕಾರದಲ್ಲಿರ್ತಕ್ಕಂಥ ಕಪ್ಪೆ ಆಕಾರತಕ್ಕಂಥ ಬಂಡೆ. ಈ ರೀತಿ ವಿಸ್ಮಯದಿಂದ ಕೂಡಿರ್ತಕ್ಕಂಥ ಈ ಒಂದು ಕೋಟೆ. ಇಲ್ಲಿ ಈ ರೀತಿ ಬಹಳಷ್ಟು ಈ ರೀತಿಯ ಊಹೆಗೆ ನಿಲುಕಲಾರದಂಥ ವಿಚಿತ್ರವಾಗಿರ್ತಕ್ಕಂಥ ನಾವು ಇಲ್ಲಿ ಈ ಒಂದು ಬಂಡೆಗಲ್ಲಲ್ಲಿ ಕಾಣ್ಬೋದು. ಇದು ನಿಜವಾಗಿ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕೋಟೆ. ಇದು ಗುಡಿ, ಸಿದ್ಧಿವಿನಾಯಕನ ಗುಡಿ. ಇದರ ಒಂದು ಕಿರು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.